ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಹಾಗೆ ಇವತ್ತೊಂದು ಮೋಟಿವೇಶನ್ ವಿಡಿಯೋ ತಂದಿನಿ. ಹೆಣ್ಣೆ ನಿನಗೆ ಸಮ ಯಾರು? ಹೌದು, ಹೆಣ್ಣಿಗೆ ಸಮ ಯಾರೂ ಇಲ್ಲ. ತಾಯಿಯಾಗಿ, ಮಗುವಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕಾಗಿ, ಹಾಗೆ ಹೆಂಡತಿಯಾಗಿ ಪ್ರತಿಯೊಂದು ಕರ್ತವ್ಯನೂ ಹೆಣ್ಣಿಗೆ ಸಮ ಯಾರಿಲ್ಲ. ಹೆಣ್ಣಿಗೆ ಬಲ ಯಾರಿಲ್ಲ. ಹೆಣ್ಣಿಗೆ ಹೆಣ್ಣೆ ಬಲ, ಹೆಣ್ಣಿಗೆ ಹೆಣ್ಣೆ ಶತ್ರು, ಹೆಣ್ಣಿಗೆ ಎಲ್ಲ. ಯಾಕೆ ಅಂದರೆ ಹೆಣ್ಣು ಕರುಣಾಮಯಿ, ತಾಯಿ ಆದಿಶಕ್ತಿಯ ಸ್ವರೂಪಿ. ಅವಳು ಸೋಲಲು ಸರಿ, ಗೆಲ್ಲಲು ಸರಿ, ಜೀವನದಲ್ಲಿ ಏನೇ ಬಂದರೂ ತನ್ನವರನ್ನು ಬಿಟ್ಟು ಕೊಡೋದಿಲ್ಲ. ಅದು ಎಂಥದೇ ಪರಿಸ್ಥಿತಿ ಇದ್ರೂ, ತಾನು ಕುಗ್ಗಿದ್ರೂ ಬೇರೆಯವರನ್ನು ಕುಗ್ಗಿಸೋದಿಲ್ಲ. ಅವಳಿಗೆ ಅವಳೇ ಸಾಟಿ. ಹೆಣ್ಣಿಗೆ ಯಾರು ಸಾಟಿ? ಹೌದಲ್ವಾ? ಅವಳು ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನನ್ನು ತಾನು ರೂಪಿಸ್ತಾಳೆ. ತಾಯಿಯಾಗಿ ರೂಪಿಸ್ತಾಳೆ, ಹೆಂಡತಿಯಾಗಿ ರೂಪಿಸ್ತಾಳೆ, ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಪ್ರತಿಯೊಂದರಲ್ಲೂ ಹೆಣ್ಣಿನ ಹೆಜ್ಜೆ ಮಹತ್ವವಾದದ್ದು. ಆದರೆ ಹೆಣ್ಣು ತನ್ನವರಿಗೋಸ್ಕರ ಏನೆಲ್ಲ ಮಾಡ್ತಾಳೆ. ಆದರೆ ಅವಳ ಭಾವನೆಗೆ ಯಾರೂ ಸಮ ಇಲ್ಲ. ಅವಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಯಾಕೆ ಅಂದರೆ ಹೆಣ್ಣು ಒಂದು ಶ್ರಮಜೀವಿ. ಏಕೆಂದರೆ ಸೋಲಲು ಹೆಣ್ಣು ಕಾರಣ, ಗೆಲ್ಲಲು ಹೆಣ್ಣು ಕಾರಣ. ಹೆಣ್ಣಿನ ಮಹಾತ್ಮೆ ಅರಿತವನೇ ಪರಮಾತ್ಮ. ಆದಿಶಕ್ತಿ ಎಲ್ಲದರಲ್ಲೂ ಶಕ್ತಿ. ದೇವಿಯಾಗಿರ್ತಾಳೆ, ರೌದ್ರಿಯಾಗಿರ್ತಾಳೆ, ಮಹಾಕಾಳಿ ಆಗ್ತಾಳೆ, ಎಲ್ಲದರಲ್ಲೂ ಸಂತಾನ ಲಕ್ಷ್ಮಿ ಆಗ್ತಾಳೆ, ಧನಲಕ್ಷ್ಮಿ ಆಗ್ತಾಳೆ, ಧಾನ್ಯಲಕ್ಷ್ಮಿ ಆಗ್ತಾಳೆ. ಪ್ರತಿಯೊಂದರಲ್ಲಿಗೂ ಹೆಣ್ಣಿಗೆ ಹೆಣ್ಣೆ ಸಮಾನ. ಹೆಣ್ಣೆ, ನಿನ್ನನ್ನು ನೋಯಿಸಿದವರ ಮುಂದೆ ನೋಯಿಸಿದರೆ ಎಂದು ಕುಗ್ಗಬೇಡ. ಮುಂದೆ ನಡಿ, ನಿನಗೆ ಮುಂದೆ ಜೀವನವಿದೆ. ಹೆಣ್ಣೆ, ನಿನಗೋಸ್ಕರ ಯಾರು ಅಳುತ್ತಾರೋ ಅವರಿಗಾಗಿ ಅಳು. ಹೆಣ್ಣೆ, ನಿನಗೋಸ್ಕರ ಯಾರು ಅಳುತ್ತಾರೋ ಅವರಿಗಾಗಿ ಅಳು. ಹೆಣ್ಣೆ, ನಿನ್ನನ್ನು ಬಳಸಿಕೊಳ್ಳದೆ ನಿನ್ನ ಜೀವನವನ್ನು ಜೊತೆಗೆ ನಡೆಸುತ್ತಾರೋ ಅವರ ಜೊತೆ ಸದೃಢಿಯಾಗಿ ಇರು. ಹೆಣ್ಣೆ, ಜೀವನವನ್ನೊಂದು ನಾಟಕ. ಆ ನಾಟಕದಲ್ಲಿ ನನ್ನವರು ತನ್ನವರು ಅನ್ನೋದು ಯಾರು ಅಂತ ಗೊತ್ತಿರಲ್ಲ. ಆದರೆ ಹೆಣ್ಣಿನ ತಪ್ಪುಗಳನ್ನು ಹುಡುಕುತ್ತಾ ಹೋಗುತ್ತಾರೆ ವಿನಃ ಅವಳಲ್ಲೂ ಒಂದು ಮನಸ್ಸಿದೆ. ಆ ಮನಸ್ಸಿಗೂ ಒಂದು ಹೃದಯ ಇದೆ. ಆ ಮನಸ್ಸಲ್ಲಿ 108 ಕನಸುಗಳಿದೆ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಸ್ವಾರ್ಥದ ಪ್ರಪಂಚ. ಏನಂದರೆ ಇಲ್ಲಿ ನೀನು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ನಿನ್ನವರೇ ಎಲ್ಲ. ನೀನು ಯಾವಾಗ ಉಪಯೋಗಕ್ಕೆ ಬರಲ್ವೋ ಆವಾಗ ನಿನ್ನವರೇ ನಿನಗೆ ವೈರಿ. ಇದು ಜೀವನದ ಒಂದು ನಿಯಮ. ಖಂಡಿತ ಫ್ರೆಂಡ್ಸ್. ಯಾಕೆ ಅಂದರೆ ಒಂದು ಹೆಣ್ಣು ಎಲ್ಲಿವರೆಗೂ ಒಬ್ಬರಿಗೆ ಯೂಸ್ ಆಗ್ತಾಳೋ ಅಲ್ಲಿವರೆಗೂ ಅವಳೆಲ್ಲ ದೇವತೆಗಳಿಗೂ ಹೋಲಿಸ್ತಾರೆ. ಅದೇ ಒಂದು ಹೆಣ್ಣು ಸ್ವಲ್ಪ ಜೀವನದಲ್ಲಿ ಸಣ್ಣ ವಿಷಯದಲ್ಲಿ ಎಡಗಿದ್ರೆ ಅವಳನ್ನು ಬೇರೆ ಥರನೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಹೆಣ್ಣಿಗೆ ಹೆಣ್ಣಿನೇ ವೈರಿ ಆಗಬಾರ್ದು. ಆದರೆ ಈಗಿನ ಪ್ರಪಂಚದಲ್ಲಿ ಹೆಣ್ಣಿಗೆ ಹೆಣ್ಣೇ ವೈರಿ. ಇದು ಕಲಿಯುಗ. ಆದರೆ ಹೆಣ್ಣಲ್ಲೂ ಒಂದು ಮನಸ್ಸಿದೆ. ಅವಳು ನಮ್ಮವಳಾಗೆ ಅನ್ನೋ ಭಾವನೆ ಯಾರಲ್ಲೂ ಇಲ್ಲ. ಹೆಣ್ಣಿಗೆ ಸೋಲುವವರಿಲ್ಲ. ಹೆಣ್ಣಿಗೆ ಬೆಲೆ ಕೊಡುವವರು ಯಾರಿಲ್ಲ. ಈ ಪ್ರಪಂಚ ಹೇಗಾಗಿದೆ ಅಂದರೆ ಹೆಣ್ಣು ಒಂದು ವಸ್ತು ಅಷ್ಟೇ. ಕೆಲವರಿಗೆ ವಸ್ತು, ಕೆಲವರಿಗೆ ತಾಯಿ, ಕೆಲವರಿಗೆ ದೈವ. ಇದು ಜೀವನ. ಹೆಣ್ಣನ್ನು ಅರಿತರೆ ಆ ಮನೆ ಸ್ವರ್ಗ. ಅದೇ ಹೆಣ್ಣನ್ನು ಹೀಯಾಳಿಸಿದರೆ ಆ ಮನೆ ನರಕ. ಹೆಣ್ಣನ್ನು ಶಕ್ತಿಯಾಗಿ, ದೇವತೆಯಾಗಿ, ಸ್ನೇಹಿತೆಯಾಗಿ, ಒಂದು ಫ್ರೆಂಡಾಗಿ ನೋಡಿದರೆ ಖಂಡಿತ ಅವಳು ಎಲ್ಲ ಥರದ ಪ್ರೀತಿ, ಬಾಂಧವ್ಯ ಎಲ್ಲ ಆ ಮನೆ ಸುಖ, ಸಂತೋಷ, ನೆಮ್ಮದಿಯಿಂದ ಕೂಡಿರುತ್ತೆ. ಅದೇ ಹೆಣ್ಣನ್ನು ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಮನೆ ಸ್ಮಶಾನಕ್ಕೆ ಸಮ. ಅಷ್ಟು ಕ್ರೂರಿಯಾಗಿರ್ತಾಳೆ. ಯಾಕಂದರೆ ತಾಳ್ಮೆನೂ ಅವಳೇ, ಶಕ್ತಿನೂ ಅವಳೇ, ರೌದ್ರನೂ ಅವಳೇ. ಪ್ರತಿಯೊಂದು ಹೆಣ್ಣೆ. ಹೆಣ್ಣಿಗೆ ಹೆಣ್ಣೆ ಸಮ. ಹೆಣ್ಣಿಗಿಂತ ಮತ್ತೊಂದಿಲ್ಲ. ಮನೆಯನ್ನು ಸ್ವರ್ಗನೂ ಮಾಡ್ತಾಳೆ, ನರಕನೂ ಮಾಡ್ತಾಳೆ. ಒಂದು ಗಂಡಿನ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆ ಗಂಡಿಗೆ ಯಶಸ್ಸು ಆಗಿರ್ತಾಳೆ. ಅದೇ ಗಂಡ ನಡವಳಿಕೆ ಕೆಟ್ಟೋದ್ರೆ ಮತ್ತು
ಹೆಣ್ಣನ್ನು ನೋಯಿಸಬೇಡಿ. ಯಾಕೆ ಅಂದರೆ ಹೆಣ್ಣು ಒಂದು ಸಲ ನೊಂದು ಮನದಲ್ಲಿ ಅವಳ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮತ್ತೆ ಆ ಹೆಣ್ಣು ಹೆಣ್ಣಾಗಿರುವುದಿಲ್ಲ. ಅವಳಿಗೂ ಮನಸ್ಸಿದೆ ಎಂದು ಅರ್ಥ ಮಾಡಿಕೊಂಡು ಅವಳ ಜೊತೆ ಹೆಜ್ಜೆ ಹಾಕಿ ಹೋದರೆ ನಿಮಗೆ ಭವಿಷ್ಯ. ಇಲ್ಲ ಅಂದರೆ ಮೊದಲೇ ಗಾದೆ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.